ಓಕೆ, ನಮ್ಮ ಪ್ರವೀಣ್ ಅಂಜನ್ ಅವರಿಗೆ ಏನಂತಂದ್ರೆ ಈ ರಂಜು, ತರದೇ ರಂಜು. ರಂಜನ್ ಅವರಿಗೆ ಏನಂತಂದ್ರೆ ಸ್ವಲ್ಪ ಈ ತರದೇ ಸ್ವಲ್ಪ ಕಾಸರಗೋಡು ಸೈ ಪ್ರಶ್ನೆ ಅದ್ರಲ್ಲೂ ಕೂಡ ಸ್ವಲ್ಪ ಕಾಳಕ ಕ್ಯಾರೆಕ್ಟರ್ ಇತ್ತು. ಇದ್ರಲ್ಲೂ ಏನಾದ್ರೂ ಆತರ ಇದೆಯಾ ಅಂತ? ಇದ್ರ ಹಾಕೋರು ಸರ್, ಕಾಳು ಹಾಕೋರು, ಪೆನ್ ಹಾಕ್ತಾರೆ, ಆಪಲ್ ಹಾಕ್ತಾರೆ, ಮಾವಿನ ಹಣ್ಣು ಹಾಕ್ತಾರೆ. ಸೀನಲ್ಲೆಲ್ಲ ಓಕೆ ನಾನೇ ಕಾಳು ಹಾಕೋದಾ, ಲೈನ್ ಹೊಡಿಯೋದು ಅಂತ ಹೇಳ್ತಾವಲ್ಲ ಮಾಡ್ತಾ ಇದ್ದೆ. ಸೆಟ್ ಅಲ್ಲಿ ಅವ್ರು ಮಾಡ್ತಾ ಇದ್ರು. ಯಾರಿಗೆ? ಸೆಟ್ ಅಲ್ಲಿ ಇವ್ರಿಗ ಆತರ ಏನಿಲ್ಲ ಸರ್, ನಾರ್ಮಲ್ ಜಾಲಿಯಾಗಿರ್ತೀವಿ ಎಲ್ರಿಗೂ. ಎಲ್ರಿಗೂ ಯಾರೆಲ್ಲ ಬರ್ತಾರೆ ಎಲ್ರಿಗೂ. ಓಕೆ, ಹೆಂಗೆ ಓ ಶೂಟಿಂಗ್ ಫುಲ್ ಜಾಲಿಯಾಗಿ ಮಾಡಿದ್ರ ಅನ್ಸುತ್ತೆ. ಇಲ್ಲ ಅದೇ ಇಲ್ಲ ಸರ್, ಆ ಒಂದ್ ಏನು ಅದು ಶೆಡ್ಯೂಲ್ ಇದೆ, ಓವರ್ ಆಲ್ ಶೆಡ್ಯೂಲ್. ಇವ್ರು ರಂಜುದಾಗ್ಲಿ, ಒಂದು ರಮಾನಂದ್ ಸರ್ ಮೈಸೂರು, ಇವ್ರ ಮನೆ ಎಪಿಸೋಡ್ ಅದೇ 108 ವರ್ಷದ ಹಳೆ ಚೌಟ್ರಿ ಮಾಡಿದ್ರು. ಪ್ರತಿ ಏನಿದೆ ಈಗ ನಂದಪ್ಪನು ಸರ್, ಆ ಕ್ಯಾಮ್ರಾ ಹಿಂದೆ ಇದ್ರು ನಗ್ನಗ್ತಾ ಮಾತಾಡೋರು. ಹರಿ ಅದ್ರಲ್ಲಿ ನಿಜ ಹೇಳ್ಬೇಕಾದ್ರೆ ಹರೀಶ್ ಟೆನ್ಷನ್ ಆಗಿರೋರು ಡೈರೆಕ್ಟರ್. ಟೆನ್ಷನ್ ಆದ್ರೂ ಯಾಕಂದ್ರೆ ಅವ್ರಿಗೆ ಏನೋ ಸರ್ ಮಾಡ್ತಾ ಇದ್ರು. ಅಲ್ಲಿ ಒಂದು ಇನ್ಸಿಡೆಂಟ್ ಆಗ್ತದೆ. ಓಕೆ, ಇವರು ಡೈರೆಕ್ಟರ್ ಸರ್ ಹೇಳಿದ್ರು, ಇದು ಸರ್ ಸಾರಿ ಅಂತ ಫಸ್ಟ್ ಗೆ ಕೇಳಿ ಅರೇನಾ ಸಾರಿ ಅಂತ ತಮಾಷೆಗೆ. ಇವರು ಸೀನ್ ಆಗ್ಬೇಕಾದ್ರೆ ಇವ್ರು ಫೀಲ್ ಮಾಡೋದು. ಓಕೆ, ಅಂದ್ರೆ ವಿತ್ ಮ್ಯೂಸಿಕ್. ಸೊ ವಿತ್ ಮ್ಯೂಸಿಕ್ ಅಲ್ಲಿ ಈಗ ಇವ್ರು ಬರ್ತಾರೆ ಅಂತ ಹೇಳ್ಕೊಂಡು ನಾವೆಲ್ಲ ಅಲ್ಲಿ ಕೂತ್ಕೊಂಡಿದೀವಿ, ಗೊತ್ತಿಲ್ಲ. ಬ್ಯಾಕ್ ಸೈಡ್ ಇದರಲ್ಲಿ ಇಲ್ಲಿ ಇವ್ರದ್ದು ಶೂಟ್ ಆಗ್ತಾ ಉಂಟು, ಗಿಂಬಲ್ ಅಲ್ಲಿ ಏನೋ ಆಗ್ತಾ ಇದೆ. ಮಾನಿಟರ್ ಇಲ್ಲಿ ಇದೆ, ಮಾನಿಟರ್ ಈ ಕಡೆ ನಾವಿದ್ದೀವಿ. ನಾನ್ ಮತ್ತೆ ಅದೇ ಸಂಕೇತ ಅಂತಂದ್ರೆ ನಾವು ಇಬ್ರು ಮಾತಾಡ್ತಾ ಇದ್ದೀವಿ ಅಂತದ್ದು. ಸಡನ್ ಓ ಅಂತ ಬಂತು, ಟಪ್ಪಂತ ಎದ್ರಿದ್ವಿ, ಏನಾಯ್ತು ಇದು ಅಂತ ಡೈರೆಕ್ಟರ್ ಹೇಳೋದು. ಇದು ಇವರು ಡೈರೆಕ್ಟರ್ ಫೀಲ್ ತಗೊಳ್ಳೋದು ಆ ವಿಲನ್ ಏನೋ ಮ್ಯೂಸಿಕ್ ಹಾಕೊಂಡು. ಒಂದು ದಿನ ಏನಾಗಿದೆ, ನನ್ಗೊಂದು ಸೀನ್ ಇದೆ, ಬಟ್ ಪುಣ್ಯಕ್ಕೆ ಇಮೋಷನ್ ಸೀನು. ನನ್ಗೆ ಓಡಾಡ್ಲಿಕ್ಕೆ ಸ್ವಲ್ಪ ಸ್ಪೇಸ್ ಉಂಟು, ಆಚೀಚೆ ಓಡಾಡ್ಬೋದು ಅಂತ ಸ್ಪೇಸ್ ಇದೆ. ಓಕೆ, ಅದಿದ್ದಕ್ಕೆ ಒಳ್ಳೇದಾಯ್ತು. ನಿತ್ತಲ್ಲೇ ನಿಂತಿದ್ರೆ ಅದು ತೆಗಿಲಿಕ್ಕೆ ಕಷ್ಟ ಇರ್ತಿತ್ತು. ಇಮೋಷನ್ ಸಾಂಗ್ ಹೇಳುದು. ಈಗ ನಾವು ಹೇಳಿದರೆ ಈಗ ನಮ್ಮದೇ ಮ್ಯೂಸಿಕ್ ಅಂತ ಕೊಡೋರು ಅವರು. ಈ ತರ ಒಂದು ಯಾವ್ದಾದ್ರು ಹಳೆ ಸಿನಿಮಾದಲ್ಲ. ಓಕೆ, ಅದು ಕೇಳುವಾಗ ನಗು ಬರುತ್ತೆ ನಮ್ಗೆ, ಯಾಕಂದ್ರೆ ಫುಲ್ ನಾವು ಸ್ಯಾಡ್ ಅಲ್ಲಿ ಇರ್ಬೇಕು. ಬಟ್ ಅವ್ರು ಫೀಲಿಗೋಸ್ಕರ ಮಾಡೋದು, ಸ್ಯಾಡ್ ಅಲ್ಲಿ ಇರ್ಬೇಕು. ನಾನ್ ಎಂತ ಮಾಡೋಣ ಗೊತ್ತಾ, ಕೆಮರ್ ಇಲ್ಲಿ ಇರುತ್ತಲ್ಲ, ನೋಡಿ ಫುಲ್ ಟೆನ್ಷನ್ ಅಲ್ಲಿ ಬೇಜಾರಲ್ಲಿ ಹಿಂಗಿರ್ತೀನಿ, ತಿರುಗ್ತೀನಿ, ಇಲ್ಲಿ ನಗಾಡೋದು, ನಗ್ಬಿಡೋದು. ಅವರು ನಗ್ತಾ ಇರ್ತೀನಲ್ಲ, ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ಇವರು ಡೈರೆಕ್ಟರ್ ಸರ್ ತಿರುಗಿ ರಂಜನ್ ತಿರುಗಿ ರಿಟರ್ನ್ ಬನ್ನಿ, ಟರ್ನ್ ಆಗಿ ಅಂತ ಪುನಃ ಕಂಟ್ರೋಲ್ ಮಾಡಿ ಪುನಃ ತಿರುಗೋದು. ಇದು ಮಾಡ್ತಾ ಇದ್ದೆ. ಇವರು ನಂದ ಸರ್ ಡಿಒಪಿ ಸರ್ಗೆ ಗೊತ್ತಾಯ್ತಿದ್ದು. ಆಕ್ಚುಲಿ ಡಿಒಪಿ ಸರ್ ಕ್ಯಾಮರಾ ಹಿಡ್ಕೊಂಡು ಹಿಂಗ್ ಹಿಡ್ಕೊಂಡು ಅವರು ನಗ್ತಾ ಇರ್ತಾರೆ ಇದು ಮಾಡಿ. ಸೊ ಅದು ಎಂಜಾಯ್ಮೆಂಟ್. ಏನು ನಮ್ಗೆ ಏನು ರಗಾಳೆ ಅಂತಲ್ಲ, ಅದು ಎಂಜಾಯ್ಮೆಂಟ್ ಆಗಿತ್ತು ಆ ಟೈಮ್ ಅಲ್ಲಿ. ಸೊ ನಾ ಹೇಳ್ತಾ ಇದ್ದೆ, ಇದು ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ಬೇಕು ನಂಗೆ, ನೀವು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇವ್ರಿಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹೇಳ್ತಾ ಇದ್ದೆ ನಾನು, ನಿಮ್ ಕೆಲ್ಸ ಅವರೇ ಮಾಡ್ತಿದ್ದಾರೆ, ಹೋರಾಟ ಮಾಡಿ ನೀವು ಅಂತೆಲ್ಲ ಹೇಳ್ತಾ ಇದ್ದೆ. ಅಂದ್ರೆ ಆಕ್ಚುಲಿ ಅದ್ ಹೆಂಗ್ ಮಾಡ್ತಿದ್ರು ಅಂದ್ರೆ, ಈಗ ಅವ್ರಿಗೆ ಈ ಅದೇ ಹೇಳ್ದ ಫೀಲ್ ಹಿಡ್ಕೊಂಡು ಒಂದ್ ಸೀನ್ ಮಾಡಿದಾಗ ಸರ್, ಈಗ ಅವ್ರು ಆಕ್ಟ್ ಮಾಡ್ಬೇಕಾದ್ರೆ ರೀ ರೆಕಾರ್ಡಿಂಗ್ ಇವರೇ ಫೀಲ್ ಮಾಡ್ಕೊಳೋರು. ಅಂದ್ರೆ ರೀ ರೆಕಾರ್ಡಿಂಗ್ ಹೆಂಗ್ ಫೀಲ್ ಮಾಡ್ಬೇಕು ಅಂದ್ರೆ, ಈಗ ನಾನ್ ನಡ್ಕೊಂಡ್ ಬರ್ಬೇಕಾದ್ರೆ ಒಂದು ಓಮ್ ಮ್ಯೂಸಿಕ್ ಹಾಕೋಣವ್ರು ಮೈಂಡ್ ಅಲ್ಲೇ, ಇಲ್ಲಾಂದ್ರೆ ಸ್ಪೀಕರ್ ಅಲ್ಲಿ ಹಾಕ್ತೀವಿ. ಇವ್ರು ಪ್ಯಾಥೋ ಸೀನ್ ಇದಾಗ ಅಷ್ಟೇ, ಈಗ ರಮಾನಂದ್ ಸರ್ ಡೈಲಾಗ್ ಹೊಡಿತಾ ಇರ್ತಾರೆ, ಇಲ್ಲ ಹರಿ ಹಿಂಗಪ್ಪ ಅವ್ರು ಪ್ರತಿ ಒಂದು ಫೀಲ್ ಮಾಡೋದಾದ್ರೆ, ಕತೆ ಅದು ಕಾದಂಬರಿ ಬರಿಬೇಕಾದ್ರೆ ಸರ್ ಆ ಫೀಲ್ ಇರುತ್ತೆ. ಅದನ್ನ ಸಿನಿಮಾ ಕನ್ವರ್ಟ್ ಮಾಡಕ್ ಬುಕಿಶ್ ಆಗಿ ಮಾಡಕ್ ಆಗಲ್ಲ. ಸಿನಿಮಾ ಅವನೇ ಎಲ್ಲ ಟೋಟಲ್ ಓವರ್ ಆಲ್ ಸ್ಕ್ರಿಪ್ಟ್ ಕೆಲಸ ಎಲ್ಲ ಅವನೇ ಮಾಡಿರೋ ಸರ್. ಓವರ್ ಆಲ್ ಅದಕ್ಕೆ ಆ ಫೀಲ್ ತಗೊಳಕೋಸ್ಕರ ಪ್ರತಿಯೊಂದು ಅವನೇ ಫೀಲ್ ಮಾಡ್ಕೊಂಡೇನೆ. ನಮ್ಗೆ ಅದು ಸಡನ್ ಫಸ್ಟ್ ಡೇ ಟೈಮಲ್ಲಿ ಅವಾಗೆಲ್ಲ ನಮ್ಗೆ ಕಂಟ್ರೋಲ್. ಮತ್ತೆ ನಂಗೆ ಗೊತ್ತಾಯ್ತು ಇವ್ರು ಅದು ಮ್ಯೂಸಿಕ್ ಫೀಲ್. ನಾನು ಕೇಳ್ದೆ, ನಾನು ಡೈರೆಕ್ಟ್ ಆಗಿ ಕೇಳಿದೆ, ಸರ್ ನೀವು ಮ್ಯೂಸಿಕ್ ಹೇಳ್ತೀವಿ ಕಂಟ್ರೋಲ್ ಆಗುದಿಲ್ಲ, ಕೆಲವೊಮ್ಮೆ ನಗು ಬರುತ್ತೆ. ಇಲ್ಲ ಬುಜಿ, ಅದು ಫೀಲ್ ಬರ್ಲಿಕ್ಕೋಸ್ಕರ ಎಲ್ಲ ಎಂಜಾಯ್. ಇನ್ನೊಂದ್ ಎಂತ ಗೊತ್ತ, ನಾವು ಚಂದ ಕೆಲಸ ತಗೊಳ್ಳಿ ಗೊತ್ತುಂಟು ಅವರಿಗೆ, ನಮ್ಮ ಡೈರೆಕ್ಟರ್ಗೆ. ಹೇಗೆ ಅಂದ್ರೆ ರೇಗಾಡುದಾಗ್ಲಿ ಜಾಸ್ತಿ, ಅಂದ್ರೆ ಆರ್ಟಿಸ್ಟ್ ಹತ್ರ ಅಂತಾರಲ್ಲ, ಅಲ್ಲಿ ಎಲ್ಲ ಯಾರ ಹತ್ರ ರೇಗಾಡುದಾಗ್ಲಿ ಏನೂ ಇಲ್ಲ. ತುಂಬಾ ಕಾಮ್ ಆಗಿ ವೈಟ್ ಆಗಿ ಟೆನ್ಷನ್, ಅವ್ರವ್ರ ಟೆನ್ಷನ್ ಅಲ್ಲಿ ಇರ್ತಾರೆ, ಸೈಲೆಂಟ್ ಆಗ್ತಾರೇನೋ. ಬಟ್ ಆರ್ಟಿಸ್ಟ್ ಹತ್ರ ಆಗ್ಲಿ, ಯಾರ ಹತ್ರ ಕೆಲಸದವ್ರ ಹತ್ರ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹತ್ರ ಸ್ವಲ್ಪ ತೋರ್ಸಲ್ಲ, ತುಂಬಾ ಕೂಲ್ ಆಗಿ ಅಪ್ಪಾಜಿ ಅಂತ ಜಾಸ್ತಿ ಕರೆಯೋದು. ಅದು ನಂಗೆ ಖುಷಿ ಆಗಿದೆ. ಏನಂದ್ರೆ ನಮ್ಗೆಲ್ಲ ಅಪ್ಪಾಜಿ ಅಂತ ಕರೆಯೋರು, ಹೆಣ್ಮಕ್ಳಿಗೆಲ್ಲ ಅಮ್ಮ ಅಮ್ಮ ಅಂತ ಕರೆಯೋರು, ಎಲ್ಲ ಹೆಣ್ಮಕ್ಳಿಗೂ ಅಮ್ಮ ಅಂತಾನೆ ಕರೆದಿದ್ದು ನಾನು ಕೇಳಿದ್ದು. ಸೊ ಅದು ನಂಗೆ ತುಂಬಾ ಖುಷಿ ಇದೆ. ಅಂದ್ರೆ ಎಲ್ರಿಗೂ ಒಂದಷ್ಟು ರೆಸ್ಪೆಕ್ಟ್ ಕೊಟ್ಟು ಕರೀತಾರಲ್ಲ ಅಂತ ಹೇಳಿ. ಓಕೆ, ಸೊ ಒಳ್ಳೆ ಕತೆ,
ಒಳ್ಳೆ ಸ್ಟೋರಿ, ಶೂಟಿಂಗ್ ಅಲ್ಲೂ ಕೂಡ ಒಳ್ಳೆ ಚೆನ್ನಾಗಿ ಜಾಲಿ ಮಾಡಿದೀರಾ ಅಂತ ಹೇಳಿದ್ರಿ. ಆಮೇಲೆ ನಮ್ಮ ಸಿನಿಮಾದಲ್ಲಿ ಮೇಘಾಶ್ರೀ ಮೇಡಮ್ ಅವರು ಓಕೆ, ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದಾರೆ. ಹಾ. ಒಳ್ಳೆ ಕ್ಯಾರೆಕ್ಟರ್ ಸರ್ ಅವರು ಮೇಘಾಶ್ರೀ ಮೇಡಮ್. ಸಾಕಷ್ಟು ಸೀನಿಯರ್ ಆಮೇಲೆ ನಿಯರ್ ಬೈ ತುಂಬಾ ಚಂದ್ರಪ್ಪ ಸರ್ ಇದ್ದಾರೆ, ನಾಗೇಂದ್ರ ಸರ್ ಇದ್ದಾರೆ, ಪಂಕಜ ಮೇಡಮ್ ಇದ್ದಾರೆ, ಮೂಕ್ ಸುರೇಶ್ ಸರ್, ರಘುರಾಮ್ ಕೊಪ್ಪ ಸರ್, ವನವಳ್ಳಿ ಕೃಷ್ಣ ಸರ್, ಮಿಮಿಕ್ರಿ ದಯಾನ್, ತುಂಬಾ ಶೋಭಿ ಸರ್, ಸ್ಟಾರ್ಗಳ ಇಂಡೆ ಇದೆ ಹಂಗ. ತುಂಬಾ ಇದೆ ಸರ್. ಓಕೆ, ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.